ಮಾಡ್ತಿದ್ದೀರಾ? ಏ ಗಣೇಶ ಪ್ರೋಗ್ರಾಮ್ ಅಲ್ವಾ ಸೆಪ್ಟೆಂಬರ್ ಇಂದ, ಅದಕ್ಕೆ ಯಾವ ಕಾರ್ಯಕ್ರಮ ಬುಕ್ ಆಗೈತಿ ಅಂತ ನೋಡ್ತಾ ಇದೀನಿ. ಈಗ ಬರೀ ಸ್ಟಾರ್ಟ್ ಮಾಡಿದ್ಯಾ? ಅಂದ್ರೆ ಎಲ್ಲ ಮಿಸ್ ಆಗ್ಬಿಡ್ತದೆ. ಎಲ್ರಿಗೂ ಪೇಮೆಂಟ್ ಎಲ್ಲ ಮಾಡ್ಬೇಕಲ್ಲಮ್ಮ. ಇವೆಂಟ್ ತುಕಾಲಿ ಸ್ಟಾರ್ಸ್ ಅಂತ ಇವೆಂಟ್ಸ್ ಹೊತ್ತಿಂದ ಏನ್ ವಿಶೇಷ? ಇದು ಫೋನ್ ಅಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಯಾವತ್ತಿಲ್ದ ಹೋದಳು? ಏನಿಲ್ಲ, ಎಲ್ರಿಗೂ ನಮ್ಮ ಮನೆ ಹೆಂಗೈತೆ, ಮನೆ ಎಲ್ಲೈತೆ ಎಲ್ರಿಗೂ ಡೌಟ್. ಊರಲ್ಲಿ ಕಟ್ಟವ್ರ, ಬೆಂಗಳೂರಲ್ಲಿ ಕಟ್ಸವ್ರ, ಎಲ್ ಕಟ್ಸವ್ರೆ ಅಂತ. ಅದಕ್ಕೆ ಕಟ್ಸಿದೀವಿ, ಹೆಂಗಿದೆ ನಮ್ಮ ಮನೆ ಅಂತ ತೋರ್ಸ್ಲಿ ಅಂತ ನೀನು ಓದ್ ವಿಡಿಯೋದಲ್ಲಿ ಹೇಳದ್ಮೇಲೆ ಮಾದನಾಯಕನಹಳ್ಳಿ ಮಾದವರ ಮೆಟ್ರೋ ಸ್ಟೇಷನ್ ಇಂದ ಸೀದಾ ಬಂದ್ರೆ ಕುದುರೆಗೆರೆ ಕಾಲೋನಿ ಬಿಟ್ಟು ಮುಂದೆ ಬಂದ್ರೆ ಸಿಗುತ್ತೆ ಅಂತ ಹೇಳದ್ನಲ್ಲ. ಹೇಳಿದೆ, ಮನೆ ತೋರ್ಸಿಲ್ವಲ್ಲ. ಮನೆ ಹೊರಗಡೆ ತೋರ್ಸಿದಿನಲ್ಲ. ಹೊರಗಡೆ ತೋರ್ಸ್ಬಿಟ್ರೆ ಒಳಗಡೆ ತೋರ್ಸ್ದಂಗ ಆಗುತ್ತಾ? ಒಳಗಡೆ ಹೆಂಗೈತೆ ಅಂತ ಎಷ್ಟ್ ಜನ ಕೇಳವ್ರೆ ಗೊತ್ತಾ? ಅಯ್ಯೋ, ಎಷ್ಟ್ ಜನ ಕೇಳವ್ರಿಲ್ಲ. ಅದ್ರಲ್ಲೊಂದ್ 2 ಜನ ಹೇಳ್ಬಿಟ್ಟವ್ರೆ, ಏನಂತ? ಈ ಮರುಭೂಮಿ ಒಳಗ್ ಒಂದೇ ಒಂದ್ ತೆಂಗಿನ ಮರ ನೆಟ್ಟಂಗೈತೆ ಮನೆ ಅಂತವ. ಅಂತವ್ರಿಗೆಲ್ಲ ಮನೆ ತೋರ್ಸಿ ಮತ್ತೊಂದ್ 50 ಬ್ಯಾಡ್ ಕಮೆಂಟ್ ಹಾಕೊಂಡ್ ಅವೆಲ್ಲ ಬೇಕಾ? ಎಂತದು ಬೇಡ. ನೋಡಿಲಿ, ಹೆಂಗಿದ್ವಿ ಹಂಗಿದ್ ಬಿಡಣ. ಮನೆ ಎಲ್ಲೂ ಕದ್ದೋಗಲ್ಲ. ಇನ್ನೊಂದಿನ ತೋರ್ಸೋನ್ ಹೋಗು. ನೀವೇನ್ ತಲೆ ಕೆಡ್ಸ್ಕೊಬೇಡ ಬ್ಯಾಡ್ ಕಮೆಂಟ್ ಹಾಕೋರಿಗೆ. ಬೆಂಗಳೂರಲ್ಲಿ ಒಂದ್ ಮನೆ ತಗೊಂಡಿದ್ವಿ ಅನ್ನೋದೇ ಗ್ರೇಟ್ ಅಲ್ವಾ? ತಲೆ ಕೆಡ್ಸ್ಕತ್ಯಾ? ಕಮೆಂಟ್ ಹಾಕೋರು ಅವರು ತಗೊಳ್ಳಿ, ಅವರು ತಗೊಂಡಾಕ್ಲಿ ವಿಡಿಯೋನ. ನಾವೇನ್ ಬೇಡ ಅಂತೀವ? ಇರ್ಲಿ ಬಾ ತೋರ್ಸಣ. ಇರ್ಲಿ ಬಾ ಅಂತ ನೀನ್ ಇಷ್ಟೊಂದ್ ಬಲವಂತ ಮಾಡ್ತಿದಿ ಅಂದ್ರೆ ತೋರ್ಸಣ. ಏಸಂತೂ ಮೈಕಿಗೆಲ್ಲ ಜೋರಾಗಿ ಇಟ್ಕೊಂಡಿದ್ಯಾ? ನಾನೇ ಬಂದ್ ನೋಡಿರ್ಲಿಲ್ಲ. ಯಾವ್ದು ಇದ ಕೊಡಿಲಿ. ಇದನ್ನ ಏನಕ್ಕೆ ಇಟ್ಕೊಂಡಿದೀನಿ ಅಂದ್ರೆ, ಗಣಪತಿ ಪ್ರೋಗ್ರಾಮ್ ಬದೈತಲ್ಲ, ಯಾರಾದ್ರೂ ಸಿಂಗರ್ ಕೈ ಕೊಟ್ರೆ ನಾನೇ ಹಾಡ್ನ ಹಾಡಿ ಪ್ರಾಕ್ಟೀಸ್ ಮಾಡಿ ಒಂದ್ ಸಿಂಗರ್ ಪೇಮೆಂಟ್ ಉಳಿಸ್ಬಿಡೋಣ ಅಂತ. ನಾ ಹಾಡಲು ಕೇಳಿಸ್ಕಳೆ. ನಿನ್ಗೊಂದ್ ಹಾಡ್ ಹೇಳ. ರಾಮನಹಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ನಾ ಹಾಡಲು. ಆಗಲ್ಲ ಸಂತು, ನಿನ್ ಕಾಮಿಡಿದೇ ತಡ್ಕೊಳಕ್ ಆಗ್ತಿಲ್ಲ ಜನಕ್ಕೆ. ಇನ್ನು ನೀನ್ ಹಾಡ್ ಬೇರೆ ಹಾಡಿದ್ರೆ ಜನ ಇರ್ಬೇಕೋ ಓಡ್ಬೇಕು. ಅಲ್ಲ, ಈಗ ಏನ್ ಗೊತ್ತಾ, ನೀನ್ ಹೇಳ್ತಿದ್ಯಾ ಮನೆ ವಿಡಿಯೋ ಮಾಡಿ ಹಾಕಿ ಅಂತ. ಈಗೇನೋ ನಾವ್ ಮನೆ ವಿಡಿಯೋ ಮಾಡಿ ಹಾಕಿದ್ರೆ, ಮನೆ ಹೆಂಗಿದೆ ಏನು ಅಂತ ಹಾಕಿದ್ರೆ ಒಂದೊಂದ್ ವಸ್ತುಗೆ ಒಂದೊಂದ್ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಬೇಕಾ? ಹಾಕ್ಲಿ ಬಿಡು ಪರವಾಗಿಲ್ಲ. 3 ಜನ ತಪ್ಪಾಗಿ ಮಾತಾಡಿದ್ರು ಪರವಾಗಿಲ್ಲ. 10 ಜನ ನಮ್ ಕಡೆಗ್ ಮಾತಾಡ್ತಾರ. ನಮ್ ಕಡೆ ಮಾತಾಡೋರ್ಗೆ ನಮ್ಮನ್ ಪ್ರೀತಿಸೋರು ಮನೆ ತೋರ್ಸ್ಬೇಕು. ಸರಿ, ಅವ್ರ ಹಂಗಾದ್ರೆ ಸರಿ. ಬೈಯರ್ಗೋಸ್ಕರ ಬೆಲೆ ಕೊಡ್ತಿದ್ಯಾ ನೀನು? ನಿನ್ಗೋಸ್ಕರ ಅಣ್ಣ ಅಕ್ಕ ಅಂತ ಮಾತಾಡ್ಸೋರ್ಗೆ ಬೆಲೆನೇ ಇಲ್ಲ. ಓಕೆ, ಅಣ್ಣ ಮನೆ ತೋರ್ಸೋಣ ನಿಂದ, ಅಣ್ಣ ಒಳಗಡೆ ಎಲ್ಲ ಹೇಗಿದೆ ತೋರ್ಸೋಣ ಅಂತ ಕೇಳಿದ್ರೆ ಬೆಲೆನೇ ಇಲ್ಲ. ಹಂಗಾದ್ರೆ ಆಯ್ತು ಕಣಮ್ಮ. ನನಗೋಸ್ಕರ ಅಲ್ದೇ ಇದ್ರು, ನನ್ನನ್ನು ಪ್ರೀತಿಸೋ ಜನಕ್ಕೋಸ್ಕರನಾದ್ರು ನಮ್ ಮನೆ ಇಂಡೋರ್ ಹೆಂಗಿದೆ, ನಮ್ ಮನೆ ಹೋಮ್ ಟವರ್ ಹೆಂಗಿದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ಬನ್ನಿ. ಒಂದ್ ಹಾಡು ಹೇಳ್ಬಿಡ್ಲಾ? मेरे को आंखों से दिल प्यार हो करता हूँ. ಫಸ್ಟ್ ಇಲ್ಲಿಂದಾನೇ ನಿಮ್ಗೆಲ್ಲಾನು ತೋರ್ಸ್ಕೊಂಡು ಹೋಗ್ಬಿಡ್ತೀನಿ. ಮನೆ ಇದು ಕೆಳಗಡೆ ಇರ್ತಕ್ಕಂಥ ಸಿಂಗಲ್ BHK. ಇದನ್ನ ನಾವು ಬಾಡಿಗೆ ಕೊಟ್ಟಿಲ್ಲ, ಯಾಕೆಂದ್ರೆ ಫ್ರೆಂಡ್ಸು ಅವರು ಇವರು ಬರ್ತಾ ಇರ್ತಾರೆ. ಸೊ ಅವ್ರು ಎಲ್ರಿಗೂ ಕೂರ್ಸಿ ಮಾತಾಡ್ಸಕ್ಕೆ ಒಂದು ಆಫೀಸ್ ಟೈಪ್ ಮಾಡ್ಕೊಳ್ಳೋಣ ಅನ್ಬಿಟ್ಟು, ನಮ್ಮ ತುಕಾಲಿ ಸ್ಟಾರ್ಸ್ ಅಂತ ಇವೆಂಟ್ಸ್ಗೆ ಕಾರ್ಯಕ್ರಮ ಬುಕ್ಕಿಂಗ್ ಬಂದ್ರೆ ಸೊ ಕೂರ್ಸಿ ಮಾತಾಡ್ಸೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅನ್ಬಿಟ್ಟು ಇದನ್ನ ಕೆಳಗಡೆ ಇರ್ತಕ್ಕಂಥ ಸಿಂಗಲ್ BHK ಆಫೀಸ್ ಟೈಪ್ ಮಾಡ್ಕೊಂಡಿದೀನಿ. ಬನ್ನಿ, ಮುಂದೆ ನಮ್ಮ ಮನೆ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಿಮ್ಗೆ. ಕಮಾನ್. ಮನೇಲಿ ಇನ್ನೊಬ್ರು ಇದಾರೆ, ಅವರು ನಿಮಗೆ ಪರಿಚಯ ಮಾಡ್ಲೇಬೇಕು. ಇಲ್ಲಿ ನೋಡಿ, ಇಲ್ಲಿ ಬರ್ರಿ ಕರಿಯಾ. ಇವನು ಕೈ ಸಿಗಕ್ಕಲ್ಲ ಓಡಾಡ್ತಾನೆ ಕರಿಯಾ. ಇಲ್ಲಿ ನೋಡಿ, ಇವನೇ ನಮ್ ಕರಿಯಾ ಅಂತ. ಇಲ್ಲಿ ನೋಡಿ ಹೆಂಗವನೆ, ಚೆನ್ನಾಗವನ. ಕರಿಯಾ ಅಂತ ನಮ್ ಪಪ್ಪಿದು ಮರಿ. ಇದು ಚೆನ್ನಾಗಿ ಸಾಕ್ತಾ ಇದೀವಿ. ಬಟ್ ಇವನಿಗೆ ನಾನಂದ್ರೆ ಭಾರಿ ಇಷ್ಟ. ನನ್ ಬಿಟ್ಟು ಎಲ್ಲೂ ಅಳ್ಳಾಡಲ್ಲ. ಎಲ್ಲೋದ್ರೂ ಓಡ್ ಬರ್ತಾನೆ, ಮಾತಾಡಿಸ್ತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ. ಅವನದೇ ಒಂದು ಸೈನ್ ಲ್ಯಾಂಗ್ವೇಜ್ ಇದೆ. ಊಟ ಅಂದ್ರೆ ಊಟ ಬೇಕು ಅಂತ ಏನೇನೋ ಒಂದೊಂದು ಸೈನ್ ಲ್ಯಾಂಗ್ವೇಜ್ ಇದೆ, ಮಾಡ್ತಾ ಇರ್ತಾನೆ ಅವಾಗ. ಸೊ ನನ್ಗೆ ಅಂದ್ರೆ ನಾನ್ ನಾಯಿ ಅಂತ ಹೇಳ್ತಿದ್ಯಾ? ನಮ್ಮ ಕರಿಯ ಅಂದ್ರೆ ತುಂಬಾ ಇಷ್ಟ. ಕರಿಯ ಯಾವಾಗ್ಲೂ ನಮ್ ಜೊತೆಲೇ ಇರ್ತಾನೆ. ನಾನ್ 100% ಕರಿಯ ಎದೇಳು. ಜನ ತಪ್ಪು ತಿಳ್ಕೊಂಡ್ಬಿಡ್ತಾರ ಕಣ, ಯಾವ್ದೋ ಕಂಡರ್ ಮನೆ ನಾಯಿ ಹಿಡ್ಕೊಂಬಂದ್ ಕರಿಯಾ ಅಂತ ಪರಿಚಯ ಮಾಡ್ತಾವಲೆ ಅಂತ. ಕರಿಯಾ ಅಲ್ಲೋಡಪ್ಪ, ಕ್ಯಾಮ್ರಾ ನೋಡು, ಸ್ಮೈಲ್ ಕೊಡು, ಒಂದ್ ಸೆಲ್ಫಿ ಹೊಡಿಯೋ. ಲವ್ ಕರಿಯಾ ಈಗ್ಲ ಕೂಗ ಕರಿಯಾ ಎಷ್ಟು ಅಂತ ಉದ್ಗತ್ತವನೆ.
ಕರಿಂಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ, ಯಾಕೆಂದ್ರೆ ನನಗೂ ಹೊಟ್ಟೆ ಹಸಿತೈತೆ, ಅದಕ್ಕೋಸ್ಕರ ಅವ್ನು ರಿಪ್ಲೈ ಮಾಡ್ತಾ ಇಲ್ಲ. ಹಾಲು ಕುಡಿಸಾದ್ಮೇಲೆ ಇದು ಮಾಡ್ತೀನಿ. ಇದು ನಮ್ಮ ಮಾನಸ ಅವ್ರು ತಗೊಂಡಿರೋದು ಜೋಕಾಲೆ, ಒಂದು ಇರ್ಲಿ ಅಂದ್ಬಿಟ್ಟು ಹಿಂಗೆ ಕುಂತ್ಕೊಂಡು ತೂಗಾಡಕ್ಕೆ. ಒಂದ್ ದಿವ್ಸ ಹಿಂಗ್ ಮುಕ್ಕರ್ದು ಮಕ್ಕಡೆ ಬಿದ್ದು ಬಿಡ್ತಾ ಇದ್ದೆ ನಾನೇ. ಸದ್ಯ ಮಿಸ್ ಆಗಿ ಕರೆಕ್ಟಾಗಿ ಕೂತ್ಕೊಂಡೆ. ಹೆಂಗೆ ಚೆನ್ನಾಯ್ತಾ? ಬನ್ನಿ, ಇದನ್ನೇ ಎಷ್ಟೊತ್ತು ತೋರ್ಸೋದು, ಮೇನ್ ಮನೆ ತೋರ್ಸ್ಬೇಕು. ಆಗ್ಲಿಂದ ಬರೀ ಔಟ್ಡೋರೇ ತೋರ್ಸಿದ್ರಿ, ಇಂಡೋರ್ ತೋರ್ಸೇ ಇಲ್ಲ. ಬನ್ನಿ ನಾ ಮನೆ ತೋರಿಸ್ತೀನಿ. ಕೆಳಗಡೆ ನೋಡಿದ್ರಿ, ಅದು ಗ್ರೌಂಡ್ ಫ್ಲೋರು, ಆಫೀಸ್ಗೆ ಅಂತ ಮಾಡ್ಕೊಂಡಿದ್ದು. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್. ಈ ಫಸ್ಟ್ ಫ್ಲೋರ್ ನಲ್ಲಿ ಏನ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ, ಒಂದು ದೇವ್ರ ಮನೆ, ಕಿಚನ್ನು, ಹಾಗೇನೆ ಒಂದು ಸ್ಟೋರ್ ರೂಮು, ಮತ್ತೆ ಟಿವಿ ಶೋಕೇಸು, ಮತ್ತೆ ಬಂದಂತ ಪ್ರೈಸ್ ಗಳನ್ನೆಲ್ಲ ಇಟ್ಕೊಳಕ್ಕೆ ಒಂದು ಸಣ್ಣದಾಗಿ ಒಂದು ಶೋಕೇಸ್ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ನಿಮ್ಗೆ ದೇವ್ರ ಮನೆ ಹೆಂಗಿದೆ, ಕಿಚನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಹಂಗೆ. ಆಮೇಲೆ ಚಿಕ್ಕ ಮನೆ, ದಯವಿಟ್ಟು ಆಡ್ಕೊಂಬಿಡಿ. ಬಡವನ ಗುಡಿಸಲನು ಗುಡಿಯಾಗಿ ಮಾಡಲೆಂದು ಆ ದೇವರೇ ಇಲ್ಲಿ ಯಾಕೆ ಬಂದ ಅಂತ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಕೂಡಿಟ್ಟು ಕಟ್ಟಿದಂತಹ ನನ್ನ ಅಮ್ಮನ ಆಸೆಯ ಮನೆ ಇದು. ಫಸ್ಟ್ ಟೈಮ್ ಈ ಮನೆ ನೋಡಕ್ ಬಂದಾಗ ನನ್ನ ಹೆಂಡತಿ ಏನು ಯೋಚನೆ ಮಾಡಲಿಲ್ಲ, ಈ ಜಾಗನ ನೋಡ್ಬಿಟ್ಟು ಆಗ್ಲೇ ಅಡ್ವಾನ್ಸ್ ಕೊಟ್ಟು ಈ ಮನೆನ ಬುಕ್ ಮಾಡಿದ್ಲು. ನಮ್ಮ ಮಾನಸಂಗೆ ಸಿಕ್ಕಾಬಟ್ಟೆ ಇಷ್ಟ. ಏನಮ್ಮ ಹೇಳು ಮಾನಸ? ಇಷ್ಟ ಇರೋದು ನಮ್ದು ಅಂತ ಒಂದು ಸ್ವಂತ ಮನೆ ಇರ್ಬೇಕು ಸಂತು. ಇಷ್ಟ ಕಷ್ಟ ಅಲ್ಲ, ನಮ್ದು ಅಂತ ಒಂದ್ ಮನೆ ಇರ್ಬೇಕು. ಹೌದು, ಏನೋ ಒಂದು ಬೆಂಗಳೂರಲ್ಲಿ ಒಂದು ನೆಲೆ ಆಗ್ಬೇಕು ಅನ್ಬಿಟ್ಟು ಒಂದು ಚಿಕ್ಕ ಗುಡಿಸ್ಲು ಮಾಡ್ಕೊಂಡಿದೀವಿ. ಬನ್ನಿ ನಮ್ಮ ಮನೆ ಕಿಚನ್ ಹಂಗಿದೆ ಅಂತ ತೋರಿಸ್ತೀನಿ. ಇದು ಕಿಚನ್ ಆಕ್ಚುಲಿ ವೆರಿ ಸಿಂಪಲ್. ತುಂಬಾ ಅವಾಗೆಲ್ಲ ನೀವು ಕೇಳ್ತಿದ್ರಲ್ಲ, ತುಕಾಲಿ ಮನೇಲಿ ಒಂದು ಪಾತ್ರೆ ಇಲ್ಲ ಅಂತ. ಇವತ್ತು ಪಾತ್ರನ ಇಡಕ್ಕಾಗ್ದಿರೋವಷ್ಟು ಪಾತ್ರೆ ಇದೆ. ತುಂಬಾ ಪಾತ್ರೆಗಳನ್ನ ತರಿಸಿದ್ವಿ. ಎವ್ರಿ ಡೇ ಅಡುಗೆ ಮಾಡ್ತೀವಿ. ಟಿಫನ್ನು, ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗುತ್ತೆ. ಈ ಒಂದು ಅಡುಗೆ ಮನೆಯಲ್ಲಿ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನಪ್ಪ, ಅಡುಗೆ ಮನೇಲಿ ಏನ್ ಸರ್ಪ್ರೈಸ್ ಅಂತ ಯೋಚನೆ ಮಾಡ್ತಿದ್ರ, ಬರೀ ತೋರಿಸ್ತೀನಿ. ಇಲ್ಲಿ ಕಾಣ್ತಿದ್ದಿಲ್ಲ, ಈ ಓವನ್ ಅನ್ನ ನಮ್ಮ ಪ್ರೀತಿಯ ಗಿಚ್ಚಿ ಗಿಲಿ ಆಂಕರ್ ಅನು ಅಕ್ಕ, ನಮ್ಮ ಕ್ವಾಟ್ಲಿ ಕಿಚನ್ ಆಂಕರ್ ಅನು ಅಕ್ಕ ನನಗೆ ಗಿಫ್ಟ್ ಆಗಿ ಮನೆಗೆ ಬಂದಾಗ ಏನು ಕೊಡ್ಸಕ್ಕಾಗಿಲ್ಲ ಅಂದ್ಬಿಟ್ಟು ಸಪ್ರೇಟ್ ಆಗಿ ಕರ್ಕೊಂಡೋಗಿ ಒಂದು LG ಓವನ್ ಕೊಡ್ಸಿದ್ದಾರೆ. ಭಾರಿ ಖುಷಿ ಆಯ್ತು. ಯಾರ್ಯಾರು ಏನೇನೋ ಕೊಡ್ಸಿದ್ರು, ಬಟ್ ನಮ್ಮ ಅನು ಅಕ್ಕ ಅವ್ರು ನೆನಪಾಗಿರ್ಲಿ ಅಂತ ಬಿಸಿದ್ ಮಾಡ್ಕೊಟ್ಟಿರ್ಲಿ ಅಂದ್ಬಿಟ್ಟು ಓವನ್ ಕೊಟ್ಟವ್ರೆ. ಥ್ಯಾಂಕ್ ಯು ಅನು ಅಕ್ಕ, ಥ್ಯಾಂಕ್ ಯು. ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಏರಿಯಾ. ಆ ಕಡೆ ಒಂದು ಟಾಯ್ಲೆಟ್ ಇದೆ. ಸೊ ಇದು ಬಂದ್ಬಿಟ್ಟು ಈ ಒಂದು ಫ್ರಿಡ್ಜ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದು ಬೇಕೇ ಬೇಕು ಅಂತ ಹಠ ಮಾಡಿ ಈ ಮನೆ ಓಪನಿಂಗು ಫಸ್ಟ್ ಡೇನೇ ಬೇಕು ಅಂತ ತಗೊಂಡಂತ ಈ ಒಂದು ಫ್ರಿಡ್ಜು. ಇದು ಬೇಕೇ ಬೇಕು ಅಂತ ಕೇಳಿದ್ಲು, ಸೊ ಅವಳಿಗೋಸ್ಕರ ತಗೊಂಡಿದ್ದು. ಇಡೀ ನಮ್ಮ ಮನೆಗೆ ಲಕ್ಷಣ ಅಂದರೆ ನಮ್ಮ ಮನೆ ದೇವ್ರ ಮನೆ. ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ಮನೆ ದೇವ್ರ ಮನೆ, ನೋಡೋದ್ರಲ್ಲ. ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ. ನಾನು ತುಂಬ ಇಷ್ಟಪಡೋ ದೇವರು ಅಂದರೆ ವೆಂಕಟರಮಣ ಸ್ವಾಮಿ. ಅದರಲ್ಲೂ ನನಗೆ ಭಾರಿ ಇಷ್ಟ ಅಂದರೆ ಗಣಪತಿ, ಆಂಜನೇಯ, ಲಕ್ಷ್ಮೀದೇವಿ, ಸರಸ್ವತಿ ತುಂಬ ನಾನು ಇಷ್ಟಪಡ್ತೀನಿ. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಒಂದು 10ರಿಂದ 15 ನಿಮಿಷ ನಾನು ದೇವ್ರ ಮನೆಯಲ್ಲಿ ನಾನು ಕಾಲ ಕಳೆದು ಪೂಜೆ ಮಾಡಿ ಆಮೇಲೆ ನಾನು ಹೊರಡ್ತೀನಿ. ಸೊ ಹಾಗಾಗಿ ನಾನು ತುಂಬ ಇಷ್ಟಪಡೋದು ಈ ಮನೆಗೆ ತುಂಬ ಲಕ್ಷಣವಾಗಿರೋದು ಯಾವುದಂದರೆ ದೇವ್ರ ಮನೆ. ತುಂಬ ವಿಶಾಲವಾಗಿದೆ. ಯಾಕೆಂದರೆ ನಾವು ಏನೇ ಮಾಡಿದ್ರೂ ದೇವ್ರ ಆಶೀರ್ವಾದ ಬೇಕೇ ಬೇಕು. ದೇವ್ರ ಮನೆ ಇದು. ನೋಡಿ ಹೆಂಗಿದೆ ಅಂತ. ಇವಾಗ ಬನ್ನಿ ಮೆಟ್ಲು ಹತ್ಕೊಂಡು ಹೋಗಿ, ಡುಪ್ಲೆಕ್ಸ್ ಆಗಿರೋದ್ರಿಂದ ಆ ಕಡೆ ಒಂದು ರೂಮ್, ಈ ಕಡೆ ಒಂದು 2 ರೂಮ್ ಇದೆ. 2 ರೂಮ್ಗಳು ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ರೂಮ್ಗೆ ಹೋಗೋ ಟೈಮಲ್ಲಿ ಫಸ್ಟು ನಿಮಗೆ ಸಿಗೋದೆ ಗಿಚ್ಚಿ ಗಿಲಿ ರನ್ನರ್ ಅಪ್ಪು. ನಾನು ಹೆಂಡತಿ ಗಿಚ್ಚಿ ಗಿಲಿ ಗೆದ್ದಿರೋದು. ಮಾನಸ ನೋಡಿಲ್ಲ ಹೆಂಗೆ, ಇದೇನು ಅನ್ಸುತ್ತೆ ನಿಮಗೆ? ಬಂದ ತಕ್ಷಣ ಈ ಫೋಟೋ ನಿಂಗೆ ಕಾಣಿಸುತ್ತಲ್ಲ. ನಮ್ಮ ಮನೇಲಿ ನನಗೆ ಏನನ್ಸುತ್ತೆ ಅಂತ ಕೇಳಿದ್ರೆ ನಂಗೆ ಖುಷಿ ಆಯ್ತದೆ, ತುಂಬ ಖುಷಿ ಆಯ್ತದೆ. ಹಾಗೇನೆ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಟೆಲಿವಿಷನ್ ಜರ್ನಿ ಹೆಂಗಾಯಿತು, ಎಲ್ಲಿಂದ ಬಂದೆ ಅನ್ನೋದೆಲ್ಲ ಇಲ್ಲಿ ಅಪ್ಡೇಟ್ಸ್ ಇದೆ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ನೆನಪುಗಳನ್ನ ಮೆಲುಕಾಕೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ನನಗೊಂದು ಕನಸಿತ್ತು, ನಾನು ಮಾಡಿರೋ ಸಾಧನೆ ಫೋಟೋಸ್ ಎಲ್ಲ ಒಂದೊಂದು ಕಡೆ ಇರಬೇಕು ಅಂತ. ಏನೋ ದೊಡ್ಡ ಸಾಧನೆ ಮಾಡಿಲ್ಲ, ಒಂದು ಚಿಕ್ಕ ಸಾಧನೆ. ಆ ಸಾಧನೆ ದೊಡ್ಡದೋ ಚಿಕ್ಕದೋ ಗೊತ್ತಿಲ್ಲ, ಬಟ್ ಸಾಧನೆನೇ. ಬನ್ನಿ ಹಾಗೇನೆ ನಿಮಗೆ ಮೇಲ್ಗಡೆ ಇರೋ ರೂಮ್ನ ತೋರಿಸ್ತೀನಿ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋದರೆ ಇಲ್ಲೆಲ್ಲ ಲೈನಕ್ಕೆ ನಾವು ಮಾಡಿರ್ತಕ್ಕಂಥ ಒಂದು ಏನು ನೆನಪುಗಳಿದೆ ಅದು ನಮಗೆ ಕಾಡಬೇಕು, ನೆನಪುಗಳು ನಮಗೆ ನೆನಪಿಸ್ಬೇಕು ಅಂತ ಒಂದು ಮಾಡಿರೋದು. ಬನ್ನಿ, ಇದು ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ
ಅನುಬಂಧ ಕಲರ್ಸ್ ಕನ್ನಡ ಜನಮೆಚ್ಚಿದ ಕಾಮಿಡಿಯನ್ ತುಕಾಲಿ ಸಂತೋಷ್ ಅಂತ ಫಸ್ಟು ಅಲ್ಲಿ ಬಂದ ತಕ್ಷಣ ನನ್ನ ಹೆಂಡತಿ ಫೋಟೋ ಸಿಗಬೇಕು, ಅದಾದಮೇಲೆ ನನ್ನ ಫೋಟೋ ಸಿಗಬೇಕು. ಅದೆಲ್ಲ ಆದಮೇಲೆ ಡೈರೆಕ್ಟ್ ನೀವು ನೋಡಿದ್ರೆ ಇಲ್ಲಿ ನೋಡಿ ನಮ್ಮಿಬ್ಬರು ಫೋಟೋ ಸಿಗಬೇಕು. ಹೆಂಗಿದೆ ಫೋಟೋ ನೋಡಿ, ಕಮೆಂಟ್ ಹಾಕಿ. ನೆನಪುಗಳಿದು. ಬನ್ನಿ ನಮ್ಮ ಮನೆ ಹೆಂಗಿದೆ ಸಂತೋಣ, ಮನೆ ತೋರಿಸಿ ಅಂತಿದ್ರಿ. ಫೈನಲಿ ನಮ್ಮ ಮನೆಯ 2 ರೂಮ್ಗಳನ್ನ ತೋರಿಸೋಂಥ ಒಂದು ಸಮಯ. ಕೆಳಗಡೆ ಗ್ರೌಂಡ್ ನೋಡಿದ್ರಿ, ಫಸ್ಟ್ ಫ್ಲೋರ್ ನೋಡಿದ್ರಿ, ಮೆಟ್ಲು ಹತ್ಕೊಂಡು ಬಂದರೆ ಲೆಫ್ಟು ರೈಟಲ್ಲಿ 2 ರೂಮ್ ಇದೆ. ಬನ್ನಿ ಇದನ್ನು ತೋರಿಸ್ತೀನಿ. ಇದು ನಾವು ಮಾಸ್ಟರ್ ಬೆಡ್ಡಾಗಿ ಯೂಸ್ ಮಾಡ್ತಿರ್ತಕ್ಕಂಥ ರೂಮ್ ಇದು. ಇಲ್ಲಿ ನೋಡಿ, ಇದು ಕಬೋರ್ಡು. ಹಾಗೆಯೇ ಇದು ನಾನು ನಮ್ಮ ಮಾನಸ ಇರ್ತಕ್ಕಂಥ ಒಂದು ಮಾಸ್ಟರ್ ಬೆಡ್ರೂಮು. ಎಲ್ಲ ಫಿಟ್ ಮಾಡಿಸಿದ್ದೀವಿ. ಮೇಕಪ್ ಐಟಮು ಎಲ್ಲ ಇಲ್ಲೇ ಇದೆ. ಡ್ರೆಸ್ಸಿಂಗ್ ರೂಮ್ ಇದು ನೋಡಿ ಹೆಂಗಿದೆ ಅಂತ. ಇದು ಡ್ರೆಸ್ಸಿಂಗ್ ರೂಮು. ಆದರೂ ರಿಲೇಷನ್ಸ್ ಬಂದರೆ ಅಥವಾ ಫ್ರೆಂಡ್ಸ್ ಬಂದರೆ ಅಥವಾ ನಮ್ಮ ಕಲಾವಿದರು ಬಂದರೆ ಅವರೆಲ್ಲರೂ ಉಳ್ಕೊಳ್ಳೋಕ್ಕೆ ಅಂತಲೇ ಒಂದು ಬೆಡ್ರೂಮ್ ಇದೆ ಇದು. ಸೊ ಈ ಒಂದು ಬೆಡ್ರೂಮಲ್ಲೂ ಕೂಡ ಎಲ್ಲ ಸ್ಪೆಷಾಲಿಟೀಸು ಇದೆ. ಇದು ಅಟ್ಯಾಚ್ ಬಾತ್ರೂಮು. ಸೊ ಮುಂದೆ ಹೋದರೆ ಇದು ಓಪನ್ ಮಾಡಿದ್ರೆ ನಮಗೆ ಟೆರಸ್ ಸಿಗುತ್ತೆ, ಟೆರಸ್ಗೆ ಹೋಗ್ಬೋದು. ಸೊ ಇದು ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಆಗಿದೆ. ಇದನ್ನು ಕೂಡ ನಮಗೇನಾದರೂ ನೋಡಬೇಕು ಅಂದರೆ ಇಲ್ಲಿಂದನೇ ಎಲ್ಲ ಒಂದು ನೋಡ್ಕೊಬೋದು. ಸೊ ಮೇಲೆ ಹೋದರೆ ನಮಗೆ ಟೆರಸ್ ಸಿಗುತ್ತೆ. ಬನ್ನಿ ಹಂಗೆ ಟೆರಸ್ಗೆ ಹೋಗ್ಬಿಟ್ಟು ಬಂದುಬಿಡೋಣ. ಇಲ್ಲಿ ಕೂಡ ಚಾಪೇಸ್ ಎಲ್ಲ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಸೊ ಹಿಂಗಿದೆ, ಗ್ಲಾಸ್ ಕವರಿಂಗ್ ಎಲ್ಲ ಮಾಡಿ ಚಾಪೆ ಎಲ್ಲ ಹಾಕಿಸಿ ನೋಡಿದ್ರಲ್ಲ. ಇದಿಷ್ಟು ನಮ್ಮ ಮನೆಯ ಚಿಕ್ಕ ಹೋಮ್ ಟೂರು. ಹೆಂಗಿತ್ತು ಅಂತ ಹೇಳಿ. ಊರು ಬಿಟ್ಟು ಬಂದು ಬೆಂಗಳೂರಿನಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡು ಕಾಮಿಡಿ ಮಾಡ್ತಾ ಬಂದಂಥ ಅಲ್ಪ ಸ್ವಲ್ಪ ಹಣನ ಕೂಡಿಟ್ಟು ಕಟ್ಟಿದಂಥ ಒಂದು ಪ್ರೀತಿಯ ಮನೆ ಇದು. ನನ್ನ ಮನೆ ಅಲ್ಲ, ನಿಮ್ಮ ಮನೆ. ನೀವು ಕೊಟ್ಟ ಒಂದು ಭಿಕ್ಷೆ. ನಿಮ್ಮ ಮುಖಾಂತರನೇ ಇದೆಲ್ಲ ಆಗಿದ್ದು. ನಿಮ್ಮನ್ನು ಸದಾಕಾಲ ರಂಜಿಸ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ. ಆರೋಗ್ಯದಿಂದಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು, ಲವ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಈ ಪುಟ್ಟ ಕಲಾವಿದನ ಮೇಲೆ ಯಾವಾಗಲೂ ಇರಬೇಕು ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಲವ್ ಯು.